ಇಟ್ಟು ಒಂದು ಸಣ್ಣದ ಕಲ್ಲು ಅದ್ರ ಕೆಳಗಿಡು, ಅದು ನಿಲ್ಲುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳೋದು ಏನಂದ್ರೆ, ಅಲ್ಲಿ 3 ದೊಡ್ಡ ಕಲ್ಲಿದ್ರೂ ಸಣ್ಣ ಕಲ್ಲಿನ ಆಸರೆ ಬೇಕಾಯ್ತು ಅದಕ್ಕೆ ಜೀವನದಲ್ಲಿ ಯಾರೂ ಸಣ್ಣವರಲ್ಲ, ಯಾರೂ ದೊಡ್ಡವರಲ್ಲ, ಎಲ್ಲರೂ ಸಮಾನರು. ದೊಡ್ಡ ಕಲ್ಲಿಗೆ ಅದರದ್ದೇ ಆದ ಘನತೆ ಇರುತ್ತೆ, ಸಣ್ಣ ಕಲ್ಲಿಗೆ ಅದರದ್ದೇ ಆದ ಘನತೆ ಇರುತ್ತೆ. ಅದಕ್ಕೆ ನಮ್ಮ ಜೀವನದಲ್ಲಿ ಒಬ್ಬ ಭಿಕ್ಷುಕನ ಬಂದರೆ ಅವನಿಂದ ನಾವು ಏನಾದರೂ ತಿಳ್ಕೋಬೇಕು, ಅವನಿಂದ ನಾವು ಏನಾದರೂ ಕಲ್ತ್ಕೋಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಎಲ್ಲರಲ್ಲೂ ಒಂದೊಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ, ಎಲ್ಲರಿಗೂ ಗೌರವ ಕೊಡಬೇಕು ಅಂತ ಹೇಳ್ತೀನಿ. ಈಗ ಎಲ್ಲರ ಅಂತರಾತ್ಮದಲ್ಲಿ ಪರಮಾತ್ಮ ಇದೆ. ನನ್ನೊಳಗೂ ದೇವರಿದ್ದಾನೆ, ನಿನ್ನೊಳಗೂ ದೇವರಿದ್ದಾನೆ, ಅವರೊಳಗೂ ದೇವರಿದ್ದಾನೆ. ನಾನು ಶಾಪ ಕೊಟ್ಟರು ಏನೂ ಆಗಲ್ಲ, ಒಬ್ಬ ಕಾವಿ ಹಾಕಿದ ಬಟ್ಟೆ ಶಾಪ ಕೊಟ್ಟರು, ಒಬ್ಬ ಸ್ವಾಮಿ ಶಾಪ ಕೊಟ್ಟರು ಏನೂ ಆಗಲ್ಲ. ಯಾರ ಮನಸ್ಸನ್ನು ನೋಯಿಸ್ತಾರೋ ಅವ್ರ ಜೀವನದಲ್ಲಿ ಉದ್ಧಾರ ಆಗೋದಿಲ್ಲ, ಅವ್ರ ಜೀವನದಲ್ಲಿ ಉದ್ಧಾರ. ನಾನು ನಿನ್ನ ಮನಸ್ಸು ನೋಯಿಸಿದ್ರೆ ನಾನು ಉದ್ಧಾರ ಆಗಲ್ಲ, ನನ್ನ ಮನಸ್ಸು ನೀನು ನೋಯಿಸಿದ್ರೆ ನೀನು ಉದ್ಧಾರ ಆಗಲ್ಲ. ನನ್ನಲ್ಲೂ ದೇವರಿದ್ದಾನೆ, ನಿಮ್ಮಲ್ಲೂ ದೇವರಿದ್ದಾನೆ, ಎಲ್ಲರಲ್ಲೂ ದೇವರಿದ್ದಾನೆ. ಹಂಗಾಗಿ ಎಲ್ಲರಿಗೂ ಗೌರವವನ್ನು ಕೊಡ್ರಿ, ಎಲ್ಲರಿಗೂ ಪ್ರೀತಿಯನ್ನು ಕೊಡ್ರಿ. ಒಬ್ಬ ಭಿಕ್ಷುಕನಲ್ಲೂ ಸಹ ನಾವೊಂದು ತಿಳ್ಕೊಳ್ಳೋದಿರುತ್ತೆ, ಅವನಿಗೂ ಸಹ ನೀವು ಏನಂತೀರ ಅವ್ರನ್ನ ದೂರ ಹಾಕ್ಬೇಡ್ರಿ, ಎಲ್ಲರಿಗೂ ಗೌರವವನ್ನು ಕೊಡ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇದು ಸ್ವತಂತ್ರ ಭಾರತ, ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ, ಬದುಕುವ ಹಕ್ಕು ಎಲ್ಲರಿಗಿದೆ. ಹೆಣ್ಣು ಗಂಡಾಗೋದು ಸಹಜ, ಗಂಡು ಹೆಣ್ಣಾಗೋದು ಸಹಜ, ಇದು ಪ್ರಕೃತಿಯ ನಿಯಮ, ಯಾರ ಕೈಲಿ ತಪ್ಪಿಸೋದಕ್ಕಾಗೋದಿಲ್ಲ. ಆಕಸ್ಮಿಕ ನೀವು ಓದ್ತಕ್ಕಂಥ ಕಾಲೇಜುಗಳಲ್ಲಿ, ನೀವು ಮಾಡ್ತಕ್ಕಂಥ ITBT ಕಂಪ್ನಿಗಳಲ್ಲಿ ನನ್ನಂಥವ್ರಿದ್ದರೆ ಅವರನ್ನು ಹೊರಗೆ ಹಾಕಬೇಡ್ರಿ. ಆಕಸ್ಮಿಕ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ, ನಿಮ್ಮ ಹೊಟ್ಟೆಯಲ್ಲಿ ನನ್ನಂಥ ಮಗು ಹುಟ್ಟಿದರೆ ಆ ಮಗುವನ್ನು ಹೊರಗೆ ಹಾಕಬೇಡ್ರಿ. ಆ ಮಗುಗೆ ಹಣ ಮಾಡಬೇಡ್ರಿ, ಅಂತಸ್ತು ಮಾಡಬೇಡ್ರಿ, ಐಶ್ವರ್ಯ ಮಾಡಬೇಡ್ರಿ, ಬಿಲ್ಡಿಂಗ್ ಕಟ್ಟಿಸ್ಕೊಡ್ಬೇಡ್ರಿ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ರಿ, ಸಾಕಿ, ಬೇರೆ ಏನು ಬೇಡ. ಆ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಟ್ಟರೆ, ಇವತ್ತು ಸರ್ಕಾರ 1% ಮೀಸಲಾತಿಯನ್ನು ಕೊಟ್ಟಿದೆ. ಆ ಮೀಸಲಾತಿ ಒಳಗೆ ನನ್ನ ಕರ್ನಾಟಕದಲ್ಲಿ 4 ಜನ ಟೀಚರ್ ಆಗಿದ್ದಾರೆ, ನನ್ನ ಕರ್ನಾಟಕದಲ್ಲಿ 4 ಜನ ಪೊಲೀಸರಾಗಿದ್ದಾರೆ. ಮೀಸಲಾತಿ ಹೆಚ್ಚಳ ಆದಂಗೆಲ್ಲ ಇವರಿಗೂ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ. ಅಂಥ ಮಕ್ಕಳನ್ನು ಹೊರಗೆ ಹಾಕದೆ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ. ಮುಂದೊಂದು ದಿನ ಮಂಜಮ್ಮನ ಥರ ಸಾಧಕರಾಗಿ ನಿಮ್ಮ ಕೀರ್ತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ತಾರೆ ಅಂತ ಹೇಳೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ.